ಫೈರ್ ಬ್ರ್ಯಾಂಡ್ ಅಂತ ಬಂದಾಗ ಕೆಲವೇ ರಾಜಕಾರಣಿಗಳು ಮಾತ್ರ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಳ್ತಾರೆ. ಅವ್ರನ್ನ ಸಚಿವರಾಗಬೇಕು ಅನ್ನುವಂತ ಆಸೆ ಇತ್ತು, ಸಚಿವರನ್ನ ಮಾಡ್ಲೇ ಇಲ್ಲ ಬಿಡಿ. ಯೂಸ್ ಮಾಡಿಕೊಂಡು ಸೈಡ್ಗೆ ಬಿಟ್ರ ಅನ್ನುವಂತ ಪ್ರಶ್ನೆ. ಆರ್ ಅಶೋಕ್ ಅವ್ರಿಗಿಂತ ಹೆಚ್ಚಾಗಿ ಗುಡುಗಿದ್ದು ಇದೇ ಬಸವನಗೌಡ ಪಾಟೀಲ್ ಯತ್ನಾಳ್. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾ ಶಿವಪ್ರಸಾದ್ ಮಾಗಡಿ. ಫೈರ್ ಬ್ರ್ಯಾಂಡ್ ರಾಜಕಾರಣಿಗಳು ಅಂತ ಬಂದಾಗ ಬಿಜೆಪಿನಲ್ಲಿ 3 ಜನರ ಹೆಸರು ಮುನ್ನೆಲೆಗೆ ಬರುತ್ತೆ. ಒಂದು ಅನಂತಕುಮಾರ್ ಹೆಗಡೆ, ಒಂದು KS ಈಶ್ವರಪ್ಪ, ಮತ್ತೊಂದು ಬಸವನಗೌಡ ಪಾಟೀಲ್ ಯತ್ನಾಳ್. ಇವತ್ತು ನಾವು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ಮಾತಾಡೋಣ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರು ಏನೇ ಹೇಳಿ, ಅದು ಹೈಕಮಾಂಡ್ ಆಗಿರ್ಬೋದು, ರಾಜ್ಯ ನಾಯಕರಾಗಿರ್ಬೋದು, ಪಾರ್ಟಿ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಯಾರು ಏನೇ ಹೇಳಿದ್ರು ನಾನು ಇರೋದೇ ಹೀಗೆ, ನಾನು ಮಾತನಾಡೋದೇ ಹೀಗೆ, ನನ್ ಮನ್ಸಿಗೆ ಅನ್ಸಿದ್ನ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾಧ್ಯಮಗಳ ಮುಂದೆನೆ ಹೇಳ್ತೀನಿ. ಯಾವ್ದೋ ಕಾರ್ಯಕ್ರಮಗಳು ಅಥವಾ ಯಾವ್ದೋ ಒಂದು ಸಭೆ ಅಲ್ಲ, ಮಾಧ್ಯಮಗಳ ಮುಂದೆನೆ ನಾನು ಹೇಳ್ತೀನಿ ಅನ್ನುವಂತ ಗುಣ ಇರುವಂತ ರಾಜಕಾರಣಿ ಅಂತಂದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್. ನನ್ನ ಹೇಳಿಕೆಯಿಂದ ನನ್ಗೆ ರಾಜಕೀಯದಲ್ಲಿ ಏನಾದ್ರು ಸಮಸ್ಯೆ ಆಗ್ಲಿ ಅಥವಾ ಅಧಿಕಾರ ಹೋದ್ರೂ ನಾನು ತಲೆ ಕೆಡ್ಸ್ಕೊಳಲ್ಲ ಅನ್ನುವಂಥದ್ದು. ಅವ್ರನ್ನ ಸಚಿವರಾಗಬೇಕು ಅನ್ನುವಂತ ಆಸೆ ಇತ್ತು, ಸಚಿವರನ್ನ ಅವ್ರು ಮಾಡ್ಲೇ ಇಲ್ಲ ಬಿಡಿ. ಬಿಜೆಪಿನವ್ರು ಅವ್ರ ಸಚಿವರನ್ನ ಮಾಡ್ಲೇ ಇಲ್ಲ. ಅದನ್ನ ಡೈರೆಕ್ಟ್ ಆಗಿ ಅಸಮಾಧಾನವನ್ನ ಕೂಡ ತೋಡ್ಕೊಂಡಿದ್ದಾರೆ. ಜೊತೆಗೆ ಬಿಜೆಪಿ ಅಂದ್ರೆ ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಅನ್ನುವಂತ ಮಾತಿದೆ. ಆದ್ರೆ ಅಂತಹ ಯಡಿಯೂರಪ್ಪ ಅವರ ವಿರುದ್ಧವೇ ಮಾತನಾಡಿ ಇಲ್ಲಿವರೆಗೂ ಕೂಡ ಬಿಜೆಪಿಯಲ್ಲೇ ಮುಂದುವರೆದಿರುವಂತಹ ಏಕೈಕ ಶಾಸಕ ಅಂದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್. ಅದು ಅವ್ರಿಗಿರುವಂತಹ ತಾಕತ್ತು ಆದ್ರೂ ಕೂಡ ತಪ್ಪಾಗೋದಿಲ್ಲ. ಯಾರು ಏನು ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕಾಗಿಲ್ಲ. ಅದು ಒಂದ್ ಕಡೆ ಇರ್ಲಿ. ಆದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷ, ಬಿಜೆಪಿಯ ಕೆಲ ನಾಯಕರು ಬೇಕಾದಾಗ ಯೂಸ್ ಮಾಡಿಕೊಂಡು ಬೇಡದಂತ ಸಂದರ್ಭದಲ್ಲಿ ಅವ್ರನ್ನ ದೂರ ಇಟ್ರ ಅನ್ನುವಂತ ಪ್ರಶ್ನೆ. ಸದ್ಯ ಬಿಜೆಪಿ ಈಗ ಹಾಗೆ ಮಾಡ್ತಾ ಇರುವಂತದ್ದು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗ ಪಕ್ಷಕ್ಕೆ ರಾಷ್ಟ್ರೀಯ ಒಂದು ರಾಷ್ಟ್ರದ ವಿಚಾರ ಆಗಿರ್ಬೋದು, ದೇಶದ ವಿಚಾರ ಆಗಿರ್ಬೋದು, ಹಿಂದುತ್ವದ ವಿಚಾರ ಆಗಿರ್ಬೋದು, ಜೊತೆಗೆ ಪಾರ್ಟಿಯ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರಗಳು ಬಂದಾಗ ಯಾವುದೇ ವ್ಯಕ್ತಿಯನ್ನ ಅವರು ಬಿಜೆಪಿಯಲ್ಲಿ ಮೋದಿನ ಅವರು ಸಮರ್ಥಿಸ್ಕೊಳ್ತಾರೆ ಅನ್ನೋದು ಬಿಟ್ರೆ ಇನ್ನ ಯಾವ ಒಬ್ಬ ವ್ಯಕ್ತಿಯನ್ನ ಕೂಡ ಅವರು ಸಮರ್ಥಿಸ್ಕೊಂಡು ಮಾತಾಡೇ ಇಲ್ಲ. ಇನ್ಕ್ಲೂಡಿಂಗ್ ಯಡಿಯೂರಪ್ಪ ಅವರು ಕೂಡ ಸಮರ್ಥಿಸ್ಕೊಂಡಿಲ್ಲ. ಇನ್ನು ಯಡಿಯೂರಪ್ಪ ಅವ್ರ ವಿರುದ್ಧ ಅವ್ರು ಕಿಡಿಕಾರ್ತಿರ್ತಾರೆ ಆಗಾಗ. ಮೋದಿ ಅವರೊಬ್ರನ್ನೇ ಅವ್ರು ವಹಿಸ್ಕೊಂಡು ಮಾತಾಡಿರುವಂತ. ಅದ್ ಬಿಟ್ರೆ ಇನ್ನ ರಾಷ್ಟ್ರದ ವಿಚಾರ ಅಂತ ಬಂದಾಗ ವಹಿಸ್ಕೊಂತಾರೆ, ಧರ್ಮದ ವಿಚಾರ ಅಂತ ಬಂದಾಗ ವಹಿಸ್ಕೊಂತಾರೆ. ಸೊ ಇದು ಅವ್ರಿಗಿರುವಂತ ಕಮಿಟ್ಮೆಂಟ್. ಇಂತಹ ಯತ್ನಾಳ್ ಅವರನ್ನ ಮೂಲೆ ಗುಂಪು ಮಾಡ್ತಾ ಇದೆ ಬಿಜೆಪಿ. ಇತ್ತೀಚೆಗೆ ಸದನ ನಡೀತು. ಸದನದಲ್ಲಿ ನೋಡ್ಬೋದು, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವ್ರಿಗಿಂತ ಹೆಚ್ಚಾಗಿ ಗುಡುಗಿದ್ದು ಇದೇ ಬಸವನಗೌಡ ಪಾಟೀಲ್ ಯತ್ನಾಳ್. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಸಚಿವರಾಗಬೇಕಾಗಿತ್ತು. ಗೌರ್ಮೆಂಟ್ ಇಲ್ದೇ ಇರೋಂಥ ಸಂದರ್ಭದಲ್ಲಿ ಈಗ ಅವರು ವಿರೋಧ ಪಕ್ಷದ ನಾಯಕ ಆಗ್ಬೇಕಾಗಿತ್ತು. ಆದ್ರೆ ಎರಡೂ ಕೂಡ ಅವ್ರ ಕೈ ತಪ್ಪಿತು. ಯಾಕಂದ್ರೆ ಅವ್ರು ಆಗಾಗ ಕೊಡ್ತಾ ಇದ್ದಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಅದರಲ್ಲೂ ಕೂಡ ಯಡಿಯೂರಪ್ಪ ಅವ್ರ ಬಗ್ಗೆ ಕೊಡ್ತಾ ಇದ್ದಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಸೊ ಅದರಿಂದಾಗೆ ಅವ್ರಿಗೆ ಸ್ಥಾನಗಳು ಕೈ ತಪ್ಪೋದಕ್ಕೆ ಕಾರಣ. ಅದೇನೇ ಇದ್ರು ಬಿಡಿ, ಅವೇನೇ ಇದ್ರು ಕೂಡ ಅವ್ರು ಫೈರ್ ಮಾಡ್ತಿರ್ತಾರೆ. ಆದ್ರೆ ಅವರ ಒಂದು ನಿಲುವು, ಅವರ ಒಂದು ಕಮಿಟ್ಮೆಂಟ್ ಇಂದ ಅವ್ರು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ. ಇತ್ತೀಚೆಗೆ ನಡೆದಂತ ಸೆಷನ್ ಅಲ್ಲೇ ಗೊತ್ತಾಯ್ತು, ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ಗಿಂತ ಹೆಚ್ಚಾಗಿ ಸರ್ಕಾರವನ್ನ ಟೀಕೆ ಟಿಪ್ಪಣಿಗಳ ಮೂಲಕ ತರಾಟೆಗೆ ತೆಗೆದುಕೊಂಡಂತದ್ದು. ಇವ್ರು ಮಾತನಾಡುವಂತ ಸಂದರ್ಭದಲ್ಲಿ ಇಡೀ ಸದನ ಸೈಲೆಂಟ್ ಆಗಿದ್ದಂಥದ್ದು. ಜೊತೆಗೆ ಸ್ಪೀಕರ್ ಕೂಡ ಇವ್ರು ಮಾತಾಡೋದಕ್ಕೆ ಒಂದಷ್ಟು ಹೆಚ್ಚಿನ ಸಮಯಾವಕಾಶವನ್ನ ಕೊಟ್ಟಿದ್ದು ಅಂತಂದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ. ಸೊ ಇಂಥ ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳಿದ್ನಲ್ಲ, ಅವ್ರ ಕಮಿಟ್ಮೆಂಟ್ ಇಂದ ಹೊರಗಡೆ ಬರಲ್ಲ, ಅವರ ಕಮಿಟ್ಮೆಂಟ್ ಅಲ್ಲಿ ಇರ್ತಾರೆ. ಸೊ ಈ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಬಿಜೆಪಿಗೆ ಇವರು ಒಂದು ಅಸ್ತ್ರವಾಗಿ ಬಳಕೆ ಆಗ್ಬೇಕಾಗಿತ್ತು. ಆದ್ರೆ ಈ ಒಂದು ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷ ಕಡೆಗಣಿಸ್ತಾ ಇದೆ. ಬಿಕಾಸ್ ಆಫ್ ಯಡಿಯೂರಪ್ಪ ಅವ್ರ ಕಾರಣದಿಂದಾಗಿ ಅವರನ್ನ ಕಡೆಗಣಿಸ್ತಾ ಇದೆ. ಅವರನ್ನ ಯಾವ ಒಂದು ಸಂದರ್ಭದಲ್ಲಿ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಾಯಕರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅದರಿಂದ ಪಕ್ಷಕ್ಕೆ ಉಪಯೋಗನೂ ಜಾಸ್ತಿ ಇದೆ. ಯಾಕೆಂದ್ರೆ ಅವ್ರೆಲ್ಲೂ ಕೂಡ ತೀರಾ ಅನಂತಕುಮಾರ್ ಹೆಗಡೆ ಅವ್ರು ಕೊಡ್ತಾರಲ್ಲ, ತೀರಾ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥದ್ದು, ಆ ರೀತಿಯಾಗಿ ಆಮೇಲೆ ಮೋದಿಯವರ ಕೆಂಗಣಿಗೆ ಗುರಿ ಆಗುವಂಥದ್ದು, ಈ ರೀತಿಯಾದಂತಹ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾ ಇಲ್ಲ ಅವರು. ಆದ್ರೆ ಯಡಿಯೂರಪ್ಪ ಅವ್ರಿಗಿರುವಂತ ಒಂದು ಅಸಮಾಧಾನ. ಅಫ್ಕೋರ್ಸ್ ಯಡಿಯೂರಪ್ಪ ಅವರಿದ್ರು ನಮ್ಗೆ ಸಚಿವರನ್ನಾಗಿ ಮಾಡ್ಲಿಲ್ಲ, ಜೊತೆಗೆ ನಮ್ಮ ವಿರೋಧ ಪಕ್ಷ ನಾಯಕನಾಗೋಕ್ಕೂ ಬಿಡ್ಲಿಲ್ಲ ಅಂದಾಗ ಯಾವುದೇ ಒಬ್ಬ ವ್ಯಕ್ತಿಯ ಬೆಳವಣಿಗೆಗೆ ಯಾರು ಒಬ್ರು ಅಡ್ಡಿಯಾದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಅವರನ್ನ ಬೈಕೊಳ್ಳುವಂಥದ್ದು, ಟೀಕೆ ಮಾಡುವಂಥದ್ದು ಸಹಜ. ಕೆಲವರು ತೆರೆಮರೆಯಲ್ಲಿ ಮಾಡ್ತಾರೆ ಪ್ರಭಾವಿ ವ್ಯಕ್ತಿ ಅನ್ನುವಂತ ಕಾರಣಕ್ಕೋಸ್ಕರ. ಆದ್ರೆ ಎಷ್ಟೇ ಪ್ರಭಾವಿ ಆಗಿದ್ರು ಕೂಡ ನನಗೆ ಅನ್ಯಾಯ ಆಗಿದೆ ಅವರಿಂದ ಅಂತ, ಜೊತೆಗೆ ಕುಟುಂಬ ರಾಜಕಾರಣ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಯಡಿಯೂರಪ್ಪರ ಬಗ್ಗೆ ಆಗಾಗ ಟೀಕೆಯನ್ನ ಮಾಧ್ಯಮಗಳ ಮೂಲಕ ಮಾಡ್ತಾನೆ ಇರ್ತಾರೆ. ಅದು ಯತ್ನಾಳ್ ಅವರ ಗುಣ. ಆದ್ರೆ ಯಡಿಯೂರಪ್ಪ ಅವ್ರ ಫ್ಯಾಮಿಲಿಗೆ ಬೈದ್ರು,
ಯಡಿಯೂರಪ್ಪ ಅವ್ರನ್ನ ಆಗಾಗ ಟೀಕೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರಣವನ್ನಷ್ಟೇ ಇಟ್ಕೊಂಡು ಯತ್ನಾಳ್ ಅಂತ ಒಬ್ಬ ಫೈರ್ ಬ್ರ್ಯಾಂಡ್ ರಾಜಕಾರಣಿಯನ್ನ ಬಿಜೆಪಿ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅನ್ನುವಂತ ಆತಂಕ ಅವರ ಅಭಿಮಾನಿಗಳಲ್ಲೂ ಇದೆ, ಬೇಸರ ಕೂಡ ಇದೆ. ಯಾವುದೇನೇ ಆಗ್ಲಿ, ರಾಷ್ಟ್ರೀಯತೆ ಭಾರತ ಅಂತ ಬಂದಂತ ಸಂದರ್ಭದಲ್ಲಿ ಯತ್ನಾಳ್ ಅವರ ಕಮಿಟ್ಮೆಂಟ್ ಇದೆಯಲ್ಲ, ನಿಜಕ್ಕೂ ಕೂಡ ಒಪ್ಪಲೇಬೇಕು. ಅವರನ್ನ ಈ ಒಂದು ಚುನಾವಣೆ ಟೈಮಲ್ಲಿ ಬಿಜೆಪಿ ಪಕ್ಷ, ರಾಜ್ಯ ಬಿಜೆಪಿ ಬಿಟ್ಟಾಕ್ಬಿಡಿ, ರಾಜ್ಯ ಬಿಜೆಪಿ ಕೈಲಿ ಏನೂ ಇಲ್ಲ, ಕೇಂದ್ರ ಬಿಜೆಪಿ ಇದೆಯಲ್ಲ, ಹೈಕಮಾಂಡ್ ಇದೆಯಲ್ಲ, ಬಿಜೆಪಿ ಹೈಕಮಾಂಡ್ ಈಗಲಾದ್ರೂ ಕೂಡ ಅವರನ್ನ ಮನ್ನಣೆ ಕೊಟ್ಟು ಅವರನ್ನ ಚುನಾವಣೆ ಟೈಮಲ್ಲಿ ನೀಟಾಗಿ ಅವರನ್ನ ಬಳಸ್ಕೊಂಡ್ರೆ ಬಿಜೆಪಿ ಅನ್ಕೊಂಡಿದ್ಯಲ್ಲ ಎಷ್ಟು ಸೀಟ್ಗಳನ್ನ ಗೆಲ್ಲಬೇಕು ಅಂತೇಳಿ, ಅಷ್ಟು ಸೀಟ್ಗಳನ್ನ, ಜೊತೆಗೆ ಯಾವ ಒಂದು ಅಜೆಂಡಾನ ಇಟ್ಕೊಂಡು ಗೆಲ್ಲಬೇಕು ಅಂದ್ರೆ ಹಿಂದುತ್ವ, ರಾಷ್ಟ್ರೀಯತೆ, ರಾಮ ಜನ್ಮಭೂಮಿ, ರಾಮ ಮಂದಿರ, ಇವೆಲ್ಲ ವಿಚಾರ ಇದೆಯಲ್ಲ, ಅಂತಹ ವಿಚಾರದೆಲ್ಲರೂ ಕೂಡ ಇಟ್ಕೊಂಡು ಚುನಾವಣೆಗೆ ಹೋಗ್ಬೇಕು ಅಂತಂದ್ರೆ ಯತ್ನಾಳ್ ಅವರಂತ ಫೈರ್ ಬ್ರ್ಯಾಂಡ್ ಇರಬೇಕು ಚುನಾವಣೆ ಟೈಮಲ್ಲಿ, ಅವರನ್ನ ಮೇನ್ ಸ್ಟ್ರೀಮ್ಗೆ ತರಬೇಕು ಅನ್ನುವಂಥದ್ದು ಬಿಜೆಪಿಯಲ್ಲಿ ನಡೀತಾ ಇರುವಂತ ಒಂದಷ್ಟು ಪ್ರಮುಖ ಚರ್ಚೆಗಳಲ್ಲಿ ಇದು ಕೂಡ ಒಂದು. ಏನ್ ಹೇಳ್ತೀರಾ? ಏನಾದ್ರು ಇತ್ತು ಅಂತಂದ್ರೆ ನೀವು ಕೂಡ ಕಮೆಂಟ್ ಮಾಡಿ. ಯತ್ನಾಳ್ ಅವ್ರನ್ನ ಬಿಜೆಪಿ ನಡೆಸ್ಕೊಂತಾ ಇರುವಂತ ರೀತಿ ಕರೆಕ್ಟ್ ಆಗಿದ್ಯಾ, ಅಥವಾ ಯತ್ನಾಳ್ ಅವರಲ್ಲಿ ಏನಾದ್ರು ಕೂಡ ಬದಲಾವಣೆಗಳು ಆಗ್ಬೇಕಾ? ನೀವ್ ಏನೇ ಬದಲಾವಣೆ ಆಗ್ಬೇಕು ಅಂತ ಕಮೆಂಟ್ ಹಾಕೋರು ಬದಲಾವಣೆ ಆಗಲ್ಲ ಬಿಡಿ, ಯಾಕಂದ್ರೆ ಯತ್ನಾಳ್ ಅವ್ರು ಹೇಗಿರ್ತಾರೋ ಅವ್ರು ಹಾಗೇ ಇರ್ತಾರೆ. ಸೊ ಅಧಿಕಾರ ಇರ್ಲಿ ಇಲ್ದೇ ನಾನು ಹೀಗೆ ಇರ್ತೀನಿ ಅಂತ ಅವರೇ ಕೂಡ ಹೇಳಿರುವಂತ ಹಿನ್ನೆಲೆಯಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ಗಳೇನಿದೆಯಲ್ಲ ಅದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಮಸ್ಕಾರ.